ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಚಿವರ ಪ್ರಚಾರಕ್ಕೆ ಬಲಿಯಾದ್ರ ನಿರ್ವಾಹಕರು. ಸಚಿವರ ದೃಷ್ಟಿ ನಿಜವಾಗಿಯೂ ಪ್ರಯಾಣಿಕರ ಹಿತದೃಷ್ಟಿಯೇ? ಸಾರಿಗೆ ಸಚಿವರೇ, ನಿಮ್ಮ ಬೆಳವಣಿಗೆ ಶ್ಲಾಘನೀಯ, ಆದ್ರೆ ಕಂಡಕ್ಟರ್ನನ್ನ ಸಸ್ಪೆಂಡ್ ಮಾಡಿರುವುದು ಖಂಡನೀಯ. ಚಿಲ್ಲರೆಗೋಸ್ಕರ ಕಂಡಕ್ಟರ್ನನ್ನೇ ಸಸ್ಪೆಂಡ್ ಮಾಡಿದ ಹಿಂದಿನ ಉದ್ದೇಶವಾದ್ರೂ ಏನು? ಚಿಲ್ಲರೆ ಕೊಟ್ಟು ಸಹಕರಿಸಿ ಎಂಬ ಸಂದೇಶವನ್ನ ಪ್ರಯಾಣಿಕರಿಗೆ ಸಾರಬಹುದಿತ್ತು. ಸಭ್ಯ ವರ್ತನೆಯಿಂದ ನಡೆದುಕೊಳ್ಳಿ ಎಂದು ಕಂಡಕ್ಟರ್ಗಳಿಗೆ ತಿಳಿ ಹೇಳಬಹುದಿತ್ತು. ಪ್ರಚಾರ ಬಿಟ್ಟು ಪ್ರೇರಣೆ ಮಾಡುವುದರಲ್ಲಿ ಯಾಕೆ ಸೋತ್ರಿ? ನಿಮ್ಮ ಹಿತದೃಷ್ಟಿ ಪ್ರಯಾಣಿಕರ ಯೋಗಕ್ಷೇಮವೇ ಹಾಗಿದ್ರೆ ಪ್ರಾಣಿಗಳು ತುಂಬಿದಂತೆ ವಾಹನಗಳಿಗೆ ಪ್ರಯಾಣಿಕರನ್ನ ತುಂಬುವ ಕಡೆ ಯಾಕಿಲ್ಲ ನಿಮ್ಮ ಒಲವು? ವಾಹನಗಳು ಪ್ರಯಾಣದ ವೇಳೆ ರಸ್ತೆಯಲ್ಲೇ ಕೆಟ್ಟು ನಿಲ್ಲುತ್ತಿವೆ, ಇದ್ರ ಮೇಲೆ ಯಾಕಿಲ್ಲ ನಿಮ್ಮ ಗಮನ? ಮೆಡಿಕಲ್ ಮಾಫಿಯಾ, ರಜೆ ನೀಡುವ ದರ್ಬಾರ್, ಇಲ್ಲ ಸಲ್ಲದ ಕೇಸ್, ಸ್ಪೇರ್ ಪಾರ್ಟ್ಸ್ ಹಾವಳಿ, ಫೋನ್ ಪೇ ಹಗರಣ, ಇವುಗಳ ನಿರ್ಮೂಲನೆ ಯಾವಾಗ ಸಚಿವರೇ? ಕಂಡಕ್ಟರ್ಗಳಿಗೆ ಹಣ ತರುವಾಗಿಲ್ಲ ಎಂಬ ಆದೇಶ, ಚಿಲ್ಲರೆ ಕೊಟ್ಟಿಲ್ಲ ಅಂತ ಸಸ್ಪೆಂಡ್, ಕಿಲೋಮೀಟರ್ ಲಿಮಿಟ್ ಮೀರಿದ್ರೂ ರಸ್ತೆಗಿಳಿಯುತ್ತಿವೆ ವಾಹನ, ಅದರ ಮೇಲೆ ಯಾಕಿಲ್ಲ ನಿಮ್ಮ ಗಮನ? ಸ್ಟಾಪ್ಗಳ ಕೊರತೆ, ಇಲ್ಲ ಸಲ್ಲದ ರೂಲ್ಸ್, ಇದರ ಮಧ್ಯೆ ಪ್ರಚಾರಕ್ಕೆ ಬಲಿಯಾಗುತ್ತಿರುವ ನೌಕರರ ಸಂಖ್ಯೆ. ಸಾರಿಗೆ ಸಂಸ್ಥೆಯಲ್ಲಿ ಸಮಸ್ಯೆ ಕೇಳುವವರು ಯಾರು ಸ್ವಾಮಿ? ಕೆಎಸ್ಆರ್ಟಿಸಿ ಸಂಸ್ಥೆಯ ಸಮಸ್ಯೆಯನ್ನ ಬಿಚ್ಚಿಡಲು ಬರುತ್ತಿದ್ದಾರೆ ನಮ್ಮ ವಾಹಿನಿಯ ಕ್ರೈಮ್ ಬ್ಯೂರೋ ಹೆಡ್ ಶಿಲ್ಪಾ ಆರ್ ಗೌಡ ಅವರು.